ಸ್ನೇಹಿತರೆ, ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ದೂರದ ಪ್ರದೇಶದಲ್ಲಿ ಹಳ್ಳಿಗಳಿಂದ ದೂರವಿರುವಂಥ ಜನರ ಓಡಾಟವಿಲ್ಲದ ಕಾಡಿನ ಮಧ್ಯೆ ಒಂದು ಹಳೆಯ ಮನೆ ಇತ್ತು. ಅದರ ಹತ್ತಿರಕ್ಕೂ ಯಾರು ಹೋಗುತ್ತಿರಲಿಲ್ಲ. ಆ ಮನೆಯ ಬಗ್ಗೆ ಹಳ್ಳಿಯಲ್ಲಿ ಒಂದು ಕತೆ ಹರಡಿತ್ತು. ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಹೋದವರು ಹಿಂದಿರುಗಲಿಲ್ಲ ಎಂದು ಜನರು ಅದನ್ನು ದೆವ್ವದ ಮನೆ ಎಂದು ಕರೆಯುತ್ತಿದ್ದರು. ಒಂದು ದಿನ 4 ಸ್ನೇಹಿತರು ಆ ಕಾಡಿಗೆ ಹೋಗೋ ನಿರ್ಧಾರ ಮಾಡಿದರು. ಅವರು ಆ ಕಥೆಯನ್ನು ನಂಬಲಿಲ್ಲ. ಅದು ಕೇವಲ ಭಯ ಹುಟ್ಟಿಸಲು ಹೇಳಿದ ಕತೆ ಅಂದರು. ರಾತ್ರಿ 8 ಗಂಟೆಯ ಹೊತ್ತಿಗೆ ಅವರು ಕಾಡಿನ ಒಳಗೆ ಕಾಲಿಟ್ಟರು. ಚಂದ್ರನ ಬೆಳಕು ಸ್ವಲ್ಪ ಮಾತ್ರ ಇತ್ತು. ಮುಗಿಲು ತುಂಬ ಕತ್ತಲು ಆವರಿಸಿತು. ಹಾವಿನ ಶಬ್ದ, ಗಾಳಿಯ ಸದ್ದು, ಮರಗಳ ಎಲೆಗಳು ಅಲುಗಾಟ ಅವರ ಮನಸ್ಸಿನಲ್ಲಿ ಸ್ವಲ್ಪ ಭಯ ಹುಟ್ಟಿಸಿತು. ಆದರೆ ಅವರು ಮುಂದೆ ಸಾಗಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಅರ್ಥ ಆಗಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಕಥೆಯನ್ನು ಮುಂದುವರಿಸೋಣ. ಸ್ವಲ್ಪ ಹೊತ್ತಿನ ನಂತರ ಅವರು ಆ ಹಳೆಯ ಮನೆಯನ್ನು ನೋಡಿದರು. ಕಿಟಕಿಗಳು ಹೊಡೆದವು, ಬಾಗಿಲು ಅರ್ಧ ತೆರೆದಿತ್ತು. ಒಬ್ಬ ಸ್ನೇಹಿತ ಹೇಳಿದ, ಇದು ತುಂಬ ಭಯಾನಕವಾಗಿ ಕಾಣುತ್ತಿದೆ. ಮತ್ತೊಬ್ಬನು ನಕ್ಕು ಹೇಳಿದ, ಅಯ್ಯೋ, ಇದು ತುಂಬ ಹಳೆಯ ಮನೆಯಾಗಿದೆ. ಅವರು ಒಳಗೆ ಹೋಗಲು ನಿರ್ಧರಿಸಿದರು. ಬಾಗಿಲು ನಿಧಾನವಾಗಿ ತಳ್ಳಿದರು. ಅದು ಕರ್ಕರ್ಕ್ ಎಂದು ಶಬ್ದ ಮಾಡಿತು. ಒಳಗೆ ಗಾಳಿ, ಚಳಿ ತುಂಬಿ ತುಳುಕುತ್ತಿತ್ತು. ಒಳಗೆ ಹೋಗುತ್ತಿದ್ದಂತೆ ಒಂದು ವಿಚಿತ್ರ ವಾಸನೆ ಬಂತು. ಹಳೆಯದಾಗಿ ಕೊಳೆತು ಹೋದಂತಹ, ಯಾರೋ ಬಹಳ ದಿನಗಳಿಂದ ಇಲ್ಲದಂತೆ ವಾಸನೆ ಬರುತ್ತಿತ್ತು. ಅವರು ಟಾರ್ಚ್ ಬೆಳಕು ಹಾಕಿದರು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು ಇದ್ದವು. ಅದರಲ್ಲಿನ ಮುಖಗಳು ವಿಚಿತ್ರವಾಗಿದ್ದವು. ಕಣ್ಣುಗಳು ಅವರನ್ನು ನೋಡುತ್ತಿದ್ದವು. ಒಬ್ಬನು ಹೇಳಿದ, ಇಲ್ಲಿಂದ ಹೊರಟು ಹೋಗೋಣ. ಆದರೆ ಇನ್ನೊಬ್ಬ ಹೇಳಿದ, ನಾವು ಇಷ್ಟು ದೂರ ಬಂದಿದ್ದೇವೆ ಎಂದು ಇನ್ನೊಬ್ಬ ಹೇಳಿದ. ಅವರು ಮೇಲ್ಮಾಡಿಗೆ ಹೋದರು. ಮರದ ಮೆಟ್ಟಿಲುಗಳು ಕಿರುಚುತ್ತಿದ್ದವು. ಪ್ರತಿ ಹೆಜ್ಜೆಯಲ್ಲೂ ಶಬ್ದ, ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಮೇಲಕ್ಕೆ ಹೋದಾಗ ಒಂದು ಕೋಣೆ ಮಾತ್ರ ತೆರೆದಿತ್ತು. ಅದರ ಒಳಗಿನಿಂದ ಮಧುರವಾಗಿ ಅಳುವ ಶಬ್ದ ಕೇಳಿಸುತ್ತಿತ್ತು. ಅವರು ಪರಸ್ಪರ ನೋಡಿಕೊಂಡರು. ಯಾರು ಮಾತನಾಡಲಿಲ್ಲ. ಆದರೆ ಎಲ್ಲರಿಗೂ ಭಯ ಶುರುವಾಯಿತು. ಆ ಶಬ್ದ ಇನ್ನಷ್ಟು ಸ್ಪಷ್ಟವಾಗುತ್ತಿತ್ತು. ಒಬ್ಬನು ಧೈರ್ಯ ಮಾಡಿಕೊಂಡು ಬಾಗಿಲನ್ನು ನಿಧಾನವಾಗಿ ತೆರೆದನು. ಒಳಗೆ ಯಾರೂ ಇರಲಿಲ್ಲ. ಆದರೆ ಶಬ್ದ ಇನ್ನೂ ಕೇಳಿಸುತ್ತಿತ್ತು. ಹಠಾತ್ ಬಾಗಿಲು ಸ್ವಂತ ಮುಚ್ಚಿತು. ಅವರು ಬೆಚ್ಚಿ ಬಿದ್ದರು. ಹೊರಗೆ ಓಡಲು ಪ್ರಯತ್ನಿಸಿದರು. ಆದರೆ ಬಾಗಿಲು ತೆರೆಯಲಿಲ್ಲ. ಅವರು ಕೂಗಿದರು, ಯಾರು ಇದ್ದೀರಾ ಎಂದು. ಯಾರು ಉತ್ತರಿಸಲಿಲ್ಲ. ಹಠಾತ್ ಗೋಡೆ ಮೇಲೆ ಒಂದು ನೆರಳು ಕಾಣಿಸಿತು. ಅದು ನಿಧಾನವಾಗಿ ದೊಡ್ಡದಾಯಿತು ಮತ್ತು ಅವರತ್ತ ಬಂದಿತು. ಒಬ್ಬ ಸ್ನೇಹಿತ ಕಿರುಚಿದ, ಇದು ಏನು? ಅವರು ಎಲ್ಲರೂ ಹಿಂದಕ್ಕೆ ಸರಿದರು. ಭಯದಿಂದ ಕಂಪಿಸುತ್ತಿದ್ದರು. ಆ ನೆರಳು ಒಂದು ಹೆಣ್ಣಿನ ಆಕಾರಕ್ಕೆ ಬದಲಾಯಿತು. ಕೂದಲು ಮಖ ಮುಚ್ಚಿತು. ಕಣ್ಣುಗಳು ಕೆಂಪಾಗಿದ್ದವು. ಅವಳು ನಿಧಾನವಾಗಿ ಹೇಳಿದಳು, ನೀವು ಇಲ್ಲಿ ಯಾಕೆ ಬಂದಿರಿ? ಅವರ ಶಬ್ದ ನಿಲ್ಲಿತು. ಯಾರಿಗೂ ಮಾತು ಬರಲಿಲ್ಲ. ಅವಳು ಮುಂದೆ ಬಂದಳು. ಗಾಳಿಯ ವೇಗ ಹೆಚ್ಚಾಯಿತು. ಕಿಟಕಿಗಳು ಬಡಿದವು. ಬೆಳಕು ಆಫ್ ಆಯಿತು. ಇನ್ನೊಬ್ಬನು ಟಾರ್ಚ್ ಹಾಕಿದ. ಆದರೆ ಆ ದೆವ್ವ ಕಾಣಿಸಲೇ ಇಲ್ಲ. ಆದರೆ ಅಳುವ ಶಬ್ದ ಇನ್ನೂ ಹತ್ತಿರವಾಗಿತ್ತು. ಒಬ್ಬ ಸ್ನೇಹಿತ ಕಾಣೆಯಾಗಿದ್ದ. ಅವರು ಎಲ್ಲರೂ ಬೆಚ್ಚಿ ಬಿದ್ದರು. ಅವನು ಎಲ್ಲಿಗೆ ಹೋದ ಎಂದು ಹುಡುಕಾಡಲು ಶುರು ಮಾಡಿದರು. ಮೇಲಿಂದ ರಕ್ತದ ಹನಿಗಳು ಬಿದ್ದವು. ಅವರು ಮೇಲೆ ನೋಡಿದರು. ಅಲ್ಲಿ ಅವನ ದೇಹ ನೇತಾಡುತ್ತಿತ್ತು. ಅವರು ಭಯದಿಂದ ಓಡಲು ಶುರು ಮಾಡಿದರು. ಮೆಟ್ಟಿಲು ಇಳಿಯುವಾಗ ಒಬ್ಬನು ಜಾರಿ ಬಿದ್ದ.
ಮತ್ತು ಕಿರುಚಿದ. ಅವನನ್ನು ಎಬ್ಬಿಸಲು ಹೋಗುತ್ತಿದ್ದಾಗ ಯಾರೋ ಅವನ ಕಾಲು ಹಿಡಿದಂತಾಯಿತು. ಕೆಳಗೆ ಎಳೆಯಲ್ಪಟ್ಟ ಮತ್ತು ಅವನೂ ಕಾಣೆಯಾದ. ಇನ್ನಿಬ್ಬರು ಮಾತ್ರ ಉಳಿದರು. ಅವರು ಓಡಾಡುತ್ತಾ ಹೊರಗೆ ಬರಲು ಪ್ರಯತ್ನಿಸಿದರು, ಆದರೆ ಬಾಗಿಲು ಕಾಣಿಸಲಿಲ್ಲ. ಮನೆಯಲ್ಲಿ ದಾರಿ ಬದಲಾಗುತ್ತಿತ್ತು. ಅವರ ಮುಂದೆ ಮತ್ತೆ ಆ ಹೆಣ್ಣು ಕಾಣಿಸಿಕೊಂಡಳು. ಈ ಬಾರಿ ಅವಳ ಮುಖ ಸ್ಪಷ್ಟವಾಗಿತ್ತು, ಅದು ಭಯಾನಕವಾಗಿತ್ತು. ಅವಳು ಹೇಳಿದಳು, ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನ್ನನ್ನು ಯಾರೂ ಬಿಡಿಸಲಿಲ್ಲ, ಈಗ ನೀವು ಕೂಡ ಹೋಗಲಾರೆ ಎಂದು ಆಕೆ ಹೇಳಿದಳು. ಒಬ್ಬ ಸ್ನೇಹಿತ ಕಿರುಚಿದ ಮತ್ತು ಅವಳ ಮೇಲೆ ಓಡಾಡಿದ, ಆದರೆ ಅವಳು ಅವನನ್ನು ಹಿಡಿದು ಗಾಳಿಯಲ್ಲಿ ಎತ್ತಿದಳು. ಅವನ ಕಿರುಚಾಟ ಇಡೀ ಮನೆಯಲ್ಲಿ ಕೇಳಿಸಿತು ಮತ್ತು ಕ್ಷಣಗಳಲ್ಲಿ ಅವನು ನಿಶ್ಶಬ್ದನಾದ. ಕೊನೆಯವನಿಗೆ ಭಯ ಹೆಚ್ಚಾಯಿತು. ಅವನು ಕಣ್ಣೀರು ಹಾಕುತ್ತಿದ್ದ, ನನ್ನನ್ನು ಬಿಡಿ ಎಂದು ಬೇಡಿಕೊಂಡ, ಆದರೆ ಯಾರೂ ಕೇಳಲಿಲ್ಲ. ಅವಳು ಅವನ ಹತ್ತಿರ ಬಂದು ಅವನ ಕಿವಿಯಲ್ಲಿ ಹೇಳಿದಳು, ಇಲ್ಲಿ ಬಂದವನು ಮರಳಿ ಹೋಗುವುದಿಲ್ಲ. ಮುಂದಿನ ದಿನ ಬೆಳಗ್ಗೆ ಹಳ್ಳಿಯವರು ಕಾಡಿಗೆ ಹೋದರು. ಆ ಮನೆ ಹೊರಗೆ ಒಬ್ಬ ಮಾತ್ರ ಜೀವಂತ ಸಿಕ್ಕಿದ. ಅವನು ಮಾತನಾಡಲಿಲ್ಲ, ಕಣ್ಣುಗಳು ಖಾಲಿಯಾಗಿದ್ದವು. ಅವನು ಪಿಸುಮಾತಿನಲ್ಲಿ ಹೇಳುತ್ತಿದ್ದ, ಅವಳು ಇನ್ನೂ ಇಲ್ಲೇ ಇದ್ದಾಳೆ ಎಂದು. ಆ ದಿನದಿಂದ ಯಾರೂ ಆ ಮನೆ ಹತ್ತಿರ ಹೋಗಲಿಲ್ಲ. ಆದರೆ ಕೆಲವರು ಹೇಳುತ್ತಾರೆ, ಇನ್ನೂ ರಾತ್ರಿ ಅಳುವ ಶಬ್ದ ಕೇಳಿಸುತ್ತದೆ. ನೀವು ಧೈರ್ಯ ಇದ್ದರೆ ಆ ಕಾಡಿಗೆ ಹೋಗಿ ನೋಡಿ, ಆದರೆ ಎಚ್ಚರಿಕೆ, ಒಳಗೆ ಹೋದರೆ ಮರಳಿ ಬರುವುದಿಲ್ಲ ಎಂದು ಹಳ್ಳಿಯವರು ಹೇಳಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಸ್ನೇಹಿತರೆ, ದೂರದ ಕಾಡಿನ ಮಧ್ಯೆ ಇರುವ ಪಿಶಾಚಿ ಮನೆ, ರಾತ್ರಿ ಹೋದವರು ಮರಳಿ ಬಂದಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ವಿಡಿಯೋನ ತಲುಪಿಸಿ. ಈ ವಿಡಿಯೋ ಇಲ್ಲಿವರೆಗೂ ಕೇಳಿದ್ದಕ್ಕೆ, ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.